ಶುಭೋದಯ ಎಲ್ಲರಿಗೂ. ಹಾಯ್ ಗೈಸ್, ಅವರ್ ಯು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೀರೀಸಲ್ಲಿ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋನ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ನೋಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಅರ್ಥ ಆಗ್ದಲೇ ಇರಬಹುದು. ಈಸಿ ಕಾನ್ಸೆಪ್ಟೇ, ಬಟ್ ಥಿಯರಿ ಬೇಸಿಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಫಸ್ಟ್ ವಿಡಿಯೋದಲ್ಲಿ. ನೀವು ಅಲ್ಲಿ ನೋಡಿಕೊಂಡು ಇದು ಬಂದರೆ ತುಂಬ ಈಸಿ ಆಗುತ್ತೆ. ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕ್ವೇರೀಸ್ ಏನೇ ಇದ್ದರೂ, ಯಾವುದೇ ಪಾರ್ಟಲ್ಲಿದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೀರೀಸಲ್ಲಿ ಆಲ್ಫಾಬೆಟಿಕ್ ಸೀರೀಸ್ ತೊಗೊಂಬಂದಿದ್ದೀನಿ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್ ನೋಡ್ತಾ ಇರ್ಬೋದು. ನಾವು ಫಸ್ಟ್ ಪಾರ್ಟಲ್ಲಿ ನಂಬರ್ ಸೀರೀಸ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದನ್ನು ಸಾಲ್ವ್ ಮಾಡಿದ್ವು. ಐ ಥಿಂಕ್ ನೀವು ಆ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಇಲ್ಲಿ ಏನಾಗಿದೆ ಅಂತಂದರೆ, ಈ ಆಲ್ಫಾಬೆಟಿಕ್ ಸೀರೀಸಲ್ಲಿ ಮೇಜರ್ ಥಿಂಗ್, ನೀವು ಆಲ್ಫಾಬೆಟ್ಸ್ನ ಎಲ್ಲ ಆಲ್ಫಾಬೆಟಿಕ್ ಪ್ರಾಬ್ಲಮ್ ಪಕ್ಕ ನೀವು ಬರ್ಕೊಂಡಿರ್ಬೇಕು. ಅದು ಬರ್ಕೊಂಡಾದ್ಮೇಲೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಬರೆದ್ಬಿಟ್ರೆ 50% ನಿಮ್ಮದು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಹಾಗಾಗಿ ಇಲ್ಲೇನು ಮಾಡಬೇಕಂದ್ರೆ, ABCD ಈ 26 ಆಲ್ಫಾಬೆಟ್ ಇರುತ್ತಲ್ವಾ, ಫಸ್ಟು 13 ಈಗ ಬರ್ಕೋಬೇಕು, ಇನ್ನು 13 ಉಲ್ಟಾ ಬರ್ಕೊಂಡಿರ್ಬೇಕು. ಸಮ್ಟೈಮ್ ಈ ಥರ ಉಲ್ಟಾನೂ ಕ್ವೆಶನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಬರ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಕ್ವೆಶನ್ ನೋಡಿ. ಈ ಒಂದು ವರ್ಡು ಈ ಥರ ಇರುತ್ತೆ. ಇದ್ರದ್ದು ನೆಕ್ಸ್ಟ್ ವರ್ಷನ್ ಏನಂತ ನಾವು ಕಂಡುಹಿಡಬೇಕಾಗಿರುತ್ತೆ. KPA, LQB, MRC ಈ ಥರ ಒಂದು ವರ್ಡ್ಗೂ ಲಿಂಕ್ ಇರುತ್ತೆ. ಅಥವಾ ಒಂದು ಆಲ್ಫಾಬೆಟ್ನಿಂದ ಫಸ್ಟ್ ಆಲ್ಫಾಬೆಟ್, ಸೆಕೆಂಡ್ ಆಲ್ಫಾಬೆಟ್ ಈ ಥರ ಇರ್ತಾ ಹೋಗುತ್ತೆ. ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಇಲ್ಲಿ ನನಗೆ ಫಸ್ಟ್ ವರ್ಡ್ ಈ ಥರ ವರ್ಡ್ಸ್ ಟು ವರ್ಡ್ಸ್ ಯಾವುದೋ ರಿಲೇಷನ್ಶಿಪ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ವರ್ಡ್ ಟು ವರ್ಡ್ ನೋಡ್ತೀನಿ. ಇಲ್ಲಿ ಏನಾಗಿದೆ, KLMN ಆಗಿದೆ ಅಲ್ವಾ. ಇಲ್ಲಿ ನೋಡಿ, KLMN ಒಂದು ಇನ್ಕ್ರೀಸ್ ಆಗ್ತಾ ಹೋಗಿ, ಲೈಕ್ ಅದು ಆರ್ಡರ್ ಬಂದಿದೆ. KLMN ನೆಕ್ಸ್ಟ್ ವರ್ಡ್ ಏನಿರಬೇಕು, O ಇರಬೇಕು. ಸೊ ಇಲ್ಲಿ ನಾವು O ಬರ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ವರ್ಡ್ ಆಲ್ಫಾಬೆಟ್ ನೋಡ್ತಾ ಹೋಗೋಣ. PQRS ನೋಡಿ, ಇಲ್ಲಿ PQRS ಇದೆ. ನೆಕ್ಸ್ಟ್ ವರ್ಡ್ ಏನಾಗಿರ್ಬೇಕು, T ಆಗಿರಬೇಕು. ಓಕೆ, PQRS. ನೆಕ್ಸ್ಟ್ ಥರ್ಡ್ ಆಲ್ಫಾಬೆಟ್ ನೋಡಿದ್ರೆ ABCD. ನೆಕ್ಸ್ಟ್ ವರ್ಡ್ ಅಬ್ಸಲ್ಯೂಟ್ಲಿ ಇಟ್ಸ್ E. ದ ಆನ್ಸರ್ ಈಸ್ OTE ಆಗಿರುತ್ತೆ. ಈ ಥರ ಎಲ್ಲದೂ ಸಿಮಿಲರ್ ಇದೇ ಥರ ಇರುತ್ತೆ. ನೀವು ಆಲ್ಫಾಬೆಟ್ನ ಬರ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ. ಓಕೆ, ಇದನ್ನು ಕಾಪಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲಿ ಅದು ಸಿಮಿಲರ್ ಇದೆ. YEX, WHT, UKP, SNL, QQH ಇದೆ. ಸೊ ಇಲ್ಲಿ ಯಾವ ಥರ ಇರುತ್ತೆ ಅಂದರೆ, ವರ್ಡ್ಸ್ ಟು ವರ್ಡ್ ಆಲ್ಮೋಸ್ಟ್ ರಿಲೇಷನ್ಶಿಪ್ ನಾನು ಎಲ್ಲೂ ಲಿಂಕ್ ಇರೋದನ್ನು ನೋಡೇ ಇಲ್ಲ. ಆಲ್ಮೋಸ್ಟು ಸುಮಾರು ನಾನು 1 ವರ್ಷದಿಂದ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಫಸ್ಟ್ ಈ ಥರನೇ ಇರ್ತಾ ಹೋಗುತ್ತೆ. ನೀವು ಇದೇ ಥರನೇ ನೋಡಿ ಕಾನ್ಫಿಡೆಂಟಾಗಿ ಅದೇ ಥರ ಸಿಗುತ್ತೆ ಸೊಲ್ಯೂಷನು. ಇಲ್ಲೂ ಅದೇ ಥರ ನೋಡ್ತಾ ಹೋಗೋಣ. YWUSQ ಅಂತ ಇದೆ. ಇಲ್ಲಿ ಏನೇನು, ಈ Y ಎಲ್ಲಿದೆ? ಓಕೆ, Y ಇದೆ. ನೆಕ್ಸ್ಟ್ W, ನೆಕ್ಸ್ಟ್ U, YWU, ನೆಕ್ಸ್ಟ್ S ಇದೆ. ನೆಕ್ಸ್ಟ್ ಏನಿದೆ, Q ಇದೆ. ಓಕೆ, ಈ ಥರ ಫಸ್ಟ್ ಆಲ್ಫಾಬೆಟ್ ಸೀರೀಸ್ ಇದೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ Q ಆದಮೇಲೆ ನೆಕ್ಸ್ಟ್ ಏನು ಬರಬೇಕು, O ಬರಬೇಕು. ಇಲ್ಲಿ ಒಂದು ಗ್ಯಾಪ್ ಬಿಟ್ಟು Y ಆದಮೇಲೆ X ಬಿಟ್ಟಿದ್ದಾರೆ, ನೆಕ್ಸ್ಟ್ V ಬಿಟ್ಟಿದ್ದಾರೆ, T ಬಿಟ್ಟಿದ್ದಾರೆ, R ಬಿಟ್ಟಿದ್ದಾರೆ, P ಬಿಟ್ಟು O. ದ ಫಸ್ಟ್ ಆರ್ಡರಲ್ಲಿ ನಮ್ಮ ಸೊಲ್ಯೂಷನಲ್ಲಿ ಫಸ್ಟ್ ಆಲ್ಫಾಬೆಟ್ ಸಿಕ್ಕಿಬಿಡ್ತು. ಆ ಥರ ನೆಕ್ಸ್ಟ್ ನೋಡ್ತಾ ಹೋಗೋಣ. EHKNQ ಅಂತ ಇದೆ. ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್
letter is E. Next H. Okay. Next K. K ಇದೆ. ನೆಕ್ಸ್ಟ್ ಎನ್ ಇದೆ. ನೆಕ್ಸ್ಟ್ ಏನಿದೆ, ಕ್ಯೂ ಇದೆ. ನಿಮಗೆ ಗೊತ್ತಾಗಿರ್ಬೋದು ಇಲ್ಲಿ ಎರಡೆರಡು ಲೆಟರ್ಸ್ನ ಗ್ಯಾಪ್ ಬಿಟ್ಟು ಈ ಸೀರೀಸು ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಕ್ಯೂ ಆದ್ಮೇಲೆ ಆರ್ ಎಸ್ ನ ಗ್ಯಾಪ್ ಟಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಥರ್ಡ್ ಲೆಟರ್ನ ನೋಡ್ತಾ ಹೋಗೋಣ. ಇಲ್ಲಿ ಏನಿದೆ ನೋಡಿ, ಎಕ್ಸ್ ಇದೆ, ಟಿ ಇದೆ, ಪಿ ಎಲ್ ಎಚ್. ಓಕೆ, ಆ ಥರನೇ ಮಾರ್ಕ್ ಮಾಡ್ತಾ ಹೋಗೋಣ. ಎಕ್ಸ್ ಇದೆ, ನೆಕ್ಸ್ಟ್ ಏನಿದೆ, ಟಿ ಇದೆ, ನೆಕ್ಸ್ಟ್ ಪಿ ಇದೆ, ದೆನ್ ಎಲ್, ನೆಕ್ಸ್ಟ್ ಎಚ್. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ತ್ರೀ ಲೆಟರ್ಸ್ನ ಗ್ಯಾಪ್ ಬಿಟ್ಟು ಇವರು ಲಿಂಕ್ ಮಾಡ್ತಾ ಹೋಗಿದ್ದಾರೆ ನೋಡಿ. ಇಲ್ಲೂ 3 ಲೆಟರ್ಸ್, ನೆಕ್ಸ್ಟ್ ಇಲ್ಲಿ 3 ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಸೊಲ್ಯೂಷನ್ ಇಸ್ ಡಿ. ಸೊ ಡಿನ ನೀವು ಬರ್ಕೋಬಹುದು. ಡಿ ಇಸ್ ದ ಆನ್ಸರ್ ಫಾರ್ ದಿಸ್. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದು ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಸೊ ಓಕೆ, ಇದು ಅರ್ಥ ಆಯಿತು ಅಂದ್ಕೊತೀನಿ. ನಾನು ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೂ ನಾನು ಆಲ್ಫಾಬೆಟ್ನ ಬರ್ಕೊಂಡಿದ್ದೀನಿ ಫಸ್ಟೇ. ಸೊ ನಿಮ್ಗದು ಈಸಿ ಆಗುತ್ತೆ ಇನ್ನು. ಓಕೆ, ನೆಕ್ಸ್ಟ್ ಕ್ವೆಶನ್ನಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು, ಫಸ್ಟ್ ಲೆಟರ್ ಬಿ ಇದೆ, ಡಿ ಇದೆ, ಜಿ ಇದೆ. ಏನಪ್ಪ ಈ ಥರ ಇದೆ ಅಂತ ತಲೆ ಕೆಡಿಸ್ಕೊಬೇಡಿ. ಅಲ್ಲಿ ಏನಿದೆ ಅದು ಮಾರ್ಕ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಬಿ ಇದೆ, ಬಿ ಮಾರ್ಕ್ ಮಾಡಿ. ನೆಕ್ಸ್ಟ್ ಡಿ ಇದೆ, ಡಿ ಮಾರ್ಕ್ ಮಾಡಿ. ನೆಕ್ಸ್ಟ್ ಜಿ ಇದೆ, ಜಿ ಮಾಡ್ತಾ ಹೋಗಿ. ಇಲ್ಲಿ 1 ಗ್ಯಾಪ್ ಆಯಿತು, ಇಲ್ಲಿ 2 ಗ್ಯಾಪ್ ಆಯಿತು, ಇಲ್ಲಿ 1 1 ಪ್ಲಸ್ 1 1 ಆಡ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ 2 ಇದ್ರೆ ಇಲ್ಲಿ ಆಬ್ವಿಯಸ್ಲಿ 3 ಗ್ಯಾಪ್ ಇರುತ್ತೆ. ಸೊ ಮಾರ್ಕ್ ಮಾಡಿ ನೋಡೋಣ. ಇದು ಕೆ ಬಂದರೆ ನೆಕ್ಸ್ಟ್ ಇಲ್ಲಿ 3 ಗ್ಯಾಪ್ ಆಯಿತು, ನೆಕ್ಸ್ಟ್ 4 ಗ್ಯಾಪ್ ಆಗುತ್ತೆ. ಎಲ್ ಎಮ್ ಎನ್ ಓ ಆದಮೇಲೆ ಪಿ. ನೋಡಿ, ಇಲ್ಲಿ ಪಿ ಇದೆ ಅಂತ ನಮಗೆ ಕನ್ಫರ್ಮ್ ಆಯಿತು. ಓಕೆ, ಹಂಗಾಗಿ ನಾವು ಕೆ ಅನ್ನು ನಮ್ಮ ಫಸ್ಟ್ ಸೊಲ್ಯೂಷನ್ದು ಲೆಟರ್ ಕೆ ಅಂತ ಫೈಂಡ್ ಔಟ್ ಮಾಡಿ ಆಯಿತು. ಓಕೆ, ನೆಕ್ಸ್ಟ್ ಹೋಗ್ಬೇಕು ಅಂದರೆ, ಓಕೆ ನೆಕ್ಸ್ಟ್ ಅದೇ ಥರ ಇದೆ ನೋಡಿ. ಇಲ್ಲಿ ಝೆಡ್ ಎಕ್ಸ್ ಯು, ದೆನ್ ನೋಡಿ ಇಲ್ಲಿ ಫಸ್ಟ್ 1 ಗ್ಯಾಪ್ ಇದೆ, ನೆಕ್ಸ್ಟ್ 2 ಗ್ಯಾಪ್ ಇದೆ, ನೆಕ್ಸ್ಟ್ ಆಬ್ವಿಯಸ್ಲಿ 3 ಇದೆ, ಕ್ಯೂ ಬರಬಹುದು. ನೆಕ್ಸ್ಟ್ ನೋಡೋಣ, 4 ಇರಬೇಕು, 1 2 3 4 ಗ್ಯಾಪ್ ಆದಮೇಲೆ ಎಲ್. ಇಲ್ಲಿ ಆನ್ಸರ್ ಎಲ್ಲಿದೆ ನೋಡಿ, 4th ವರ್ಡಲ್ಲಿ ಎಲ್ಲಿದೆ. ಸೊ ಹಂಗಾಗಿ ನಮ್ಮದು ಸೊಲ್ಯೂಷನ್ನ ಸೆಕೆಂಡ್ ಲೆಟರ್ ಈಸ್ ಕ್ಯೂ. ದೆನ್ ಓಕೆ, ನೆಕ್ಸ್ಟ್ ಥರ್ಡ್ ಲೆಟರ್ ನೋಡಿ, ಡಿ. ಡಿ ಮಾರ್ಕ್ ಮಾಡಿ. ನೆಕ್ಸ್ಟ್ ಎಫ್ ಇದೆ, ಎಫ್ ಮಾರ್ಕ್ ಮಾಡಿ. ಐ ಇದೆ, ಐ ಮಾರ್ಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 2 ಗ್ಯಾಪ್ ಆಯ್ತಲ್ಲ, 3 ಗ್ಯಾಪ್ ಆದಮೇಲೆ ಎಮ್ ಮಾರ್ಕ್ ಮಾಡಿ ನೋಡೋಣ, ಗೊತ್ತಾಗುತ್ತೆ. 1 2 3 4 ಗ್ಯಾಪ್ ಆದಮೇಲೆ ಆರ್ ಇದೆ. ನಮಗೆ ಇಲ್ಲಿ ಗೊತ್ತಾಯಿತು, ಇದೆ ನಮ್ಮ ಸೊಲ್ಯೂಷನ್. ಎಮ್ ಈಸ್ ದ part of a solution for this question. KQM is the solution for this. Okay. ನೆಕ್ಸ್ಟ್ 4th ಕ್ವೆಶನ್ ಹೋಗೋಣ. 4th ಕ್ವೆಶನ್ ಅಲ್ಲಿ ಒಂದು ನಂಬರ್ ಸೀರೀಸ್ ಕ್ವೆಶನ್ ತಗೊಂಡ್ಬಂದಿದ್ದೀನಿ. ಈ ಕ್ವೆಶನ್ ನೀವು ನೋಡ್ತಾ ಹೋಗ್ಬೋದು, ಇದು ರೈಸ್ ಆಗ್ತಾ ಹೋಗ್ತಿದೆ, ಎಲ್ಲವೂ ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಇದೆ. ಹಾಗಾಗಿ ನಾನು ಡಿಫರೆನ್ಸ್ ನೋಡ್ತಾ ಹೋಗ್ತೀನಿ. ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂತಂದರೆ 10 ಇದೆ, ಎಕ್ಸಾಕ್ಟ್ 10. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 9. ನೆಕ್ಸ್ಟು ಇಟ್ಸ್ ಆಬ್ವಿಯಸ್ಲಿ 8. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 7. ನೆಕ್ಸ್ಟ್ ಇದು ಎಷ್ಟಿರ್ಬೋದು, 9 10 9 8 7 ಇದೆ, 6 ಇರುತ್ತೆ. 6 ಅಂದರೆ ಅಲ್ಲಿ ಆನ್ಸರ್ ಕೂಡ ಏನಾಗಿರುತ್ತೆ ಅಂದರೆ ದಟ್ ಈಸ್ 83 ಆಗಿರುತ್ತೆ. ಓಕೆ,
83 is the answer. Okay. Okay, ನೆಕ್ಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್ ಇದು. ಈ ವಿಡಿಯೋದು ನಂಬರ್ ಸೀರೀಸ್ ಇದು ಲಾಸ್ಟ್ ಕ್ವಶನ್. ಈ ಪಾರ್ಟ್ನ ನಂಬರ್ ಸೀರೀಸ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಮಾಡಿದ್ದೀನಿ. ದಿಸ್ ಇಸ್ ಪಾರ್ಟ್ 2 ವಿಡಿಯೋ. ಲಾಸ್ಟ್ ಕ್ವಶನ್. ಓಕೆ, ಇದು ನೋಡ್ತಾ ಹೋಗ್ಬೋದು, ಎಲ್ಲ ಮ್ಯಾಜಿಕ್ ನಂಬರ್ ಇದೆ, 66666 ಅಂತ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ನನ್ನ ಪ್ರಕಾರ ಇದು ಇಲ್ಲಿಂದ ಹಿಂಗೆ ಡಿಫ್ರೆನ್ಸ್ ಲಾಜಿಕ್ ಇರಲ್ಲ, ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಷ್ಟಿದೆ? 26, 36. ಡಿಫ್ರೆನ್ಸ್ ಈಸ್ 20. ಓಕೆ, ನೆಕ್ಸ್ಟ್ 36, 76 ಅಂದರೆ ಮೇ ಬಿ ಇಟ್ಸ್ ಆಲ್ಮೋಸ್ಟ್ 40 ಇದೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 86, 96, 106, 26, 36, 46, 56. It's almost 80. Not almost, it's exactly 80. ಓಕೆ, ಇಲ್ಲಿ 20 ಇತ್ತು, 40 ಆಯಿತು, ನೆಕ್ಸ್ಟು 80 ಆಯಿತು. ನೋಡ್ತಾ ಹೋಗ್ಬೋದು ನೀವು ಇಲ್ಲಿ 16 + 20 ಆ್ಯಡ್ ಆಗಿ 36 ಆಗಿದೆ. 36 + 40 is 76. 76 + 80 is 156. ನೆಕ್ಸ್ಟ್ ಇವಾಗ 156 ಪ್ಲಸ್ ಎಷ್ಟಾಗಿರ್ಬೋದು? 80 ಡಬಲ್ ಅಂದರೆ 160 ಆಗಿರುತ್ತೆ. 160 ಪ್ಲಸ್ 156 ಅದನ್ನು ಆ್ಯಡ್ ಮಾಡಿದ್ರೆ ನಮ್ಮದು ಆನ್ಸರ್ ಈಸ್ 316 ಬರುತ್ತೆ. 316 is the answer for this. ಈ ಥರ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಈ ನಂಬರ್ ಸೀರೀಸು ತುಂಬ ಥರ ಮೈಂಡ್ ಗೇಮ್ ಇದ್ದಂಗೆ. ನಾವು 360 ಆ್ಯಂಗಲಲ್ಲೂ ನಾವು ಯೋಚನೆ ಮಾಡಿ ತುಂಬ, ಅದಕ್ಕೆ ಹೇಳೋದು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡೆಡ್ ಇರಬೇಕು. ಇವಾಗ ಯಾವುದೇ ಪ್ಲೇಸ್ಮೆಂಟಲ್ಲಾದರೂ ಅವ್ರದ್ದು ರಿಕ್ವೈರ್ಮೆಂಟಲ್ಲಿ ಕೇಳಿರ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಆ ಥರ ಆಪ್ಟಿಟ್ಯೂಡು ಟೈಪ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಸೊ ನೋಡ್ತಾ ಇರಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಆದಷ್ಟು ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಆಲ್ಸೋ ಮರಿಬೇಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿ. ನಾನು ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋ, ಒಳ್ಳೊಳ್ಳೆ ಟಾಪಿಕ್ ಮೇಲೆ, ಆಪ್ಟಿಟ್ಯೂಡ್ ಮೇಲೆ ಮಾಡ್ತಿರ್ತೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.